ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮೀಶೋ ಆ್ಯಪಲ್ಲಿ ರೀಸೆಲ್ಲಿಂದ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಹಳೆ ವೀಡಿಯೋದಲ್ಲಿ ಬಂದು ಮೀಶೋ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ದೀನಿ, ನೋಡ್ಕೊಳ್ಳಿ. ಫಸ್ಟು ಮೀಶೋ ಆ್ಯಪ್ನ ಓಪನ್ ಮಾಡಿಕೊಂಡು ನೋಡ್ಕೋಬೇಕು ಯಾವ್ಯಾವ ಕ್ಯಾಟಗರೀಸ್ ಇದೆ, ಏನೇನಿದೆ ಮತ್ತು ಯಾವ ಪ್ರಾಡಕ್ಟ್ ಇದೆ ಅಂತ. ಆಮೇಲೆ ನೆಕ್ಸ್ಟ್ ಅಕೌಂಟ್ಗೆ ಬಂದು ಬ್ಯಾಂಕ್ UPI ಕೋಡ್ ಅಂತ ಅಂದರೆ ಅಲ್ಲಿ ಬ್ಯಾಂಕಲ್ಲಿ ನಿಮ್ಮ ನೇಮು, ಅಕೌಂಟ್ ನಂಬರು ಮತ್ತು IFSC ಕೋಡನ್ನು ಕೇಳ್ತೀನಿ. ನೀವು ಅದನ್ನು ಫಸ್ಟ್ ಕೊಟ್ಕೋಬೇಕು. ಫಸ್ಟ್ ಮಾಡಬೇಕಾಗಿರೋಂಥ ಕೆಲಸ ಅದು. ನೆಕ್ಸ್ಟ್ ಕ್ಯಾಟಗರಿಗೆ ಬಂದರೆ ಕ್ಯಾಟಗರಿಗೆ ನಿಮಗೆ ಎಲ್ಲ ರೀತಿಯ ಡ್ರೆಸ್ಸಸ್ಸು ಮತ್ತು ಸ್ಯಾರೀಸು, ಕುರ್ತೀಸು, ಮೆನ್ನು, ಕಿಡ್ಸ್ ಟಾಯ್ಸು, ಹೋಮ್ ಅಪ್ಲಯನ್ಸು, ಕಿಚನ್ ಅಪ್ಲಯನ್ಸು, ಎಲ್ಲ ರೀತಿಯಾದಂತಹ ಅಪ್ಲಯನ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಯಾವುದಾದ್ರೂ ಒಂದು ಪ್ರಾಡಕ್ಟನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಷ್ಟ ಆದರೆ ವಿಶ್ ಲಿಸ್ಟಿಗೆ ಹಾಕ್ಕೊಂಡು ಪ್ರಾಡಕ್ಟನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಶೇರ್ ಮಾಡಬೇಕು. ಫಸ್ಟಲ್ಲಿ ನೋಡಿ, ಆರ್ ಯು ಸೆಲ್ಲಿಂಗ್ ದಿಸ್ ಪ್ರಾಡಕ್ಟ್ ಅಂತ ಬಂದಾಗ ಅದಕ್ಕೆ ಎಸ್ ಅಂತ ಕೊಡಬೇಕು. ಸೊ ಡಿಸ್ಕ್ರಿಪ್ಷನಲ್ಲಿ ಅದು ಬರುತ್ತೆ. ಡಿಸ್ಕ್ರಿಪ್ಷನ್ ಮತ್ತು ಇಮೇಜಸ್ ಎರಡೂ ಬರುತ್ತೆ. ಅದನ್ನು ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೋಬೇಕು. ನೀವೊಂದು ಗ್ರೂಪ್ನ ಮಾಡ್ಕೊಂಡು ಅದಕ್ಕೆ ಶೇರ್ ಮಾಡಿದ್ರೆ ಈ ಥರ ಶೇರ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸೈಜ್ ಚಾರ್ಟ್ ಆಗಿರ್ಬೋದು ಮತ್ತು ಇದು ಸೈಜು, ಪ್ರೈಸು ಎಲ್ಲ ಇರುತ್ತೆ. ಆ್ಯಂಡ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಟ್ಲಾಗ್ಸ್ ಇರುತ್ತೆ. ಸೊ ಅದರಲ್ಲಿ ಒಂದು ಲಿಂಕ್ ಇದೆ ನೋಡಿ, ಆ ಲಿಂಕ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೇಫ್ ಡೆಲಿವರಿ ಬಾಯ್ಸ್ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಬರುತ್ತೆ, ಅದನ್ನು ಸಹ ನೋಡ್ಕೋಬಹುದು. ಅಂದರೆ ಬೈ ಮಾಡೋರು ಏನು ಹೆದರಬೇಕಾದ ಅವಶ್ಯಕತೆ ಇಲ್ಲ ಅಂತ. ಆ್ಯಂಡ್ ಅದನ್ನು ನಾವು ಈಗ ಬೈ ಮಾಡಬೇಕು, ಆರ್ಡರ್ ಮಾಡಬೇಕು. ಆರ್ಡರ್ ಮಾಡೋದು ಹೇಗೆ? ಇವಾಗ ನಾವು ಒಂದು ಪ್ರಾಡಕ್ಟ್ನ ತೊಗೊಂಡಿದ್ದೀವಿ. ಇಲ್ಲಿ ಒಂದು ಬ್ಲೂ ಕಲರ್ ಕುರ್ತೀಸ್ ಇದೆ, 276 ಇದೆ. ಸೊ ನಮಗೆ ಇವಾಗ ಒಂದು L ಸೈಜ್ ಬೇಕು. ಅದನ್ನು ಹೆಂಗೆ ಆರ್ಡರ್ ಮಾಡೋದು? ಈ ಥರ ನೋಡಿ, ಇಲ್ಲಿ ಸೆಲೆಕ್ಟ್ ಡೆಲಿವರಿ ಅಡ್ರೆಸ್ ಅಂತ ಇದೆ. ಸೊ ಕ್ವಾಂಟಿಟಿ ಒಂದಿದೆ, ಸೈಜ್ ಎಲ್ಲಿದೆ ಇಲ್ಲಿ ನೋಡಿ, ಕಂಟಿನ್ಯೂ ಕೊಡಿ. ಸೆಲೆಕ್ಟ್ ಡೆಲಿವರಿ ಅಡ್ರೆಸ್ ಅಂದರೆ ಯಾವ್ದಾದ್ರು ಒಂದು ಫೇಕ್ ಒಂದು ಅಡ್ರೆಸ್ನ ತೊಗೊಂಡು, ಇಲ್ಲಿ ಅದೊಂದು ಗೀತಾ ಮಂಡ್ಯ ಅಂತ ಒಂದಿದೆ. ಸೊ ಅದನ್ನು ತಗೊಂಡು ಕಂಟಿನ್ಯೂ ಕೊಡಬೇಕು. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಡ್ರೆಸ್ ಸರಿ ಇದೆಯಾ ಅಂತ. ಆಮೇಲೆ ಕಂಟಿನ್ಯೂ ಕೊಟ್ಟರೆ ಕ್ಯಾಶ್ ಆನ್ ಡೆಲಿವರಿ ಆ್ಯಂಡ್ ಪೇ ಆನ್ಲೈನ್ ಅಂತ ಇರುತ್ತೆ. ಸೊ ನೀವು ಬೆಸ್ಟ್ ಆಪ್ಷನ್ ಅಂದರೆ ಕ್ಯಾಶ್ ಆನ್ ಡೆಲಿವರಿಗೆ ಹೋಗ್ಬೋದು. ಆ್ಯಂಡ್ ಇಲ್ಲಿ ಮಾರ್ಜಿನ್ ಹಾಕೋಬಹುದು. ಅಂದರೆ ಇವಾಗ 276 ಇದೆ, ನಾನು 376 ಆಗಿದ್ರೆ 100 ರೂಪೀಸ್ ಮಾರ್ಜಿನ್ ಬರ್ತದೆ ನೀವು ರೀಸೆಲ್ಲರ್ಸ್ ಆದರೆ. ಸೊ ನೀವು ಈ ಥರ 10 ಪ್ರಾಡಕ್ಟ್ನ ಒಂದು ದಿನದಲ್ಲಿ 10 ಪ್ರಾಡಕ್ಟ್ನ ಬುಕ್ ಮಾಡಿ ಬೇರೆಯವರಿಗೆ ಮಾಡಿಕೊಡ್ತೀವಿ ಅಂದರೆ ನಿಮಗೆ 1000 ರೂಪೀಸ್ ಸಿಗುತ್ತೆ ದಿನಕ್ಕೆ. ಸೊ ಆರ್ಡರ್ ಕನ್ಫರ್ಮ್ ಆಯಿತು. ಆ್ಯಂಡ್ ನಿಮಗೇನಾದರೂ ಆ ಆರ್ಡರ್ ಇಷ್ಟ ಆಗಲಿಲ್ಲ ಅಂತ ಅಂದರೆ ನಾವೀಗ ವಾಪಸ್ ಮಾಡೋದು ಅಥವಾ ಕ್ಯಾನ್ಸಲ್ ಮಾಡೋದು ಹೇಗೆ? ಸೋ ಸಿಂಪಲ್ ನೋಡಿ. 100 ರೂಪೀಸ್ ಮಾರ್ಜಿನ್ ಇದೆ ಮೇಲೆ. ಅಕಸ್ಮಾತ್ ಆ ಪ್ರಾಡಕ್ಟ್ನ ತೊಗೊಂಡ್ರೆ ನಿಮ್ಗೆ 100 ರೂಪೀಸ್ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಅದು ಖಂಡಿತ ನಿಜ, ಅದು ನನಗೂ ಬಂದಿದೆ. ನೆಕ್ಸ್ಟ್ ಅದನ್ನು ಕ್ಯಾನ್ಸಲ್ ಮಾಡೋದು ಹೇಗೆ? ಟೆಲ್ ಕ್ಯಾನ್ಸಲ್ ಅಂತ ಬಂದಿದೆ. ರಾಂಗ್ ಅಡ್ರೆಸ್ ಸೆಲೆಕ್ಟೆಡ್. ಸೊ ರಾಂಗ್ ಅಡ್ರೆಸ್ ಸೆಲೆಕ್ಟೆಡ್ ಅಂತ ಕೊಟ್ಟರೆ ಅದು ಮತ್ತೆ ಏನಂತ ಕೇಳ್ತೀವಿ, ಚೇಂಜ್ ಅಡ್ರೆಸ್ ಅಂತ ಕೇಳುತ್ತೆ. ಸೊ ಅದರ ಅವಶ್ಯಕತೆ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಟೈಪ್ ಮಾಡಿದ್ರೆ ಮುಗೀತು. ಇಲ್ಲಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹಾಕಿದ್ರೆ ಕೆಳಗಡೆ ನೋಡ್ಬೋದು ಕ್ಯಾನ್ಸಲ್ ಆರ್ಡರ್ ಅಂತ ಇದೆ. ನೀವು ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಇಷ್ಟೇ ಫ್ರೆಂಡ್ಸ್, ಕ್ಯಾನ್ಸಲ್ ಮಾಡಿ ನಿಮಗೆ ಅಲ್ಲಿ ಕ್ಯಾನ್ಸಲ್ಡ್ ಅಂತ ತೋರಿಸುತ್ತೆ. ಸೊ ಕ್ಯಾನ್ಸಲ್ ಆಗಿರುತ್ತೆ ಆ ಪ್ರಾಡಕ್ಟು. ಆ್ಯಂಡ್ ನಿಮಗೆ ಮಾರ್ಜಿನ್, ನೀವು ಆ ಪ್ರಾಡಕ್ಟ್ನ ಬೈ ಮಾಡಿಕೊಂಡ್ರೆ ನಿಮಗೆ ಮಾರ್ಜಿನ್ ಸಿಗುತ್ತೆ 100 ರೂಪೀಸ್. ನೀವು ದಿನಕ್ಕೆ 10 ಜನಕ್ಕೆ ಮಾಡಿದ್ರೆ 1000 ರೂಪೀಸ್ ಸಿಗುತ್ತೆ ಫ್ರೆಂಡ್ಸ್. ನೀವು 10 to 15,000ವರೆಗೂ ನೀವು ಅರ್ನ್ ಮಾಡ್ಕೋಬೋದು. ಸೊ ತುಂಬ ಈಸಿಯಾಗಿ. ಆಮೇಲೆ ಮೀಶೋ ಕ್ರೆಡಿಟ್ಸ್ ಅಂತ ಇಲ್ಲಿರುತ್ತೆ ನೋಡಿ, ಆ ಕ್ರೆಡಿಟ್ಸಲ್ಲಿ 50 ರೂಪೀಸ್ 70 ರೂಪೀಸ್ ಅಂತ ಬರುತ್ತೆ. ಶೇರ್ ಮಾಡಿದ್ರೆ ನೀವು ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಮೀಶೋ ಕ್ರೆಡಿಟ್ಸಲ್ಲಿ ಡೆಬಿಟ್ ಕ್ರೆಡಿಟ್ ಅಂತ ಇರುತ್ತೆ. 70 ರೂಪೀಸ್ 50 ರೂಪೀಸ್ ಈ ಥರ ಬರ್ತಾ ಇರುತ್ತೆ. ಕ್ರೆಡಿಟ್ ಡೆಬಿಟ್ ಮಾಡ್ಕೋಬೋದು. ನನ್ನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.